ಧಾರವಾಡದಲ್ಲಿ ಮೃಣಾಲ್ ಶುಗರ್ಸ್ ವಿರುದ್ಧ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೆಲೆ ಬಂದು ತಲೆಗೆ ಬಂದೂಕು ಹಿಡಿದು ಕೇಳಬೇಡಿ ಅಂತ ಪ್ರತಿಭಟನಾಕಾರರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಧಾರವಾಡದಲ್ಲಿ ಮೃಣಾಲ್ ಶುಗರ್ಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಆ ವಿಚಾರ ಸಂಬಂಧ ಒಮ್ಮೆಲೆ ಬಂದು ತಲೆಗೆ ಬಂದೂಕು ಹಿಡಿದು ಕೇಳಬೇಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಭಟನಾಕಾರರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಧಾರವಾಡ ತಾಲೂಕಿನ ಯಾದವಾಡದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನದ ಫ್ಯಾಕ್ಟರಿ ಇದು. ಇಂದು ಕಟ್ಟಡ ನಿರ್ಮಾಣಕ್ಕೆ ಪೂಜೆ, ಫ್ಯಾಕ್ಟರಿಗೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದು ಕಡೆ ಪೂಜೆ ನಡೆದಿದ್ರೆ ಇನ್ನೊಂದು ಕಡೆ ಗ್ರಾಮಸ್ಥರು ಧರಣಿ ಕೂತಿದ್ರು. ಪೂಜೆ ಮುಗಿಸಿ ಧರಣಿ ನಿರತರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿದ್ರು. ಈ ವೇಳೆ ಸಚಿವೆಗೆ ಬುಲೆಟ್ನಂತೆ ಗ್ರಾಮಸ್ಥರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಗ್ರಾಮಸ್ಥರ ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಬ್ಬಿಬ್ಬಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಹೆಚ್ಚಿಗೆ ಚರ್ಚೆ ಬೇಡ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಧಾರವಾಡದಲ್ಲಿ ಮೃಣಾಲ್ ಶುಗರ್ಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಒಮ್ಮೆಲೆ ಬಂದು ಈ ರೀತಿ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಭಟನಾ ನಿರತರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೀವು ಕೇಳ್ರ ಹೆಂಗ ಅನಿಸ್ತೈತಿ? ನೀವು ಒಮ್ಮೆ ಅಷ್ಟಿದ್ರ ಈಗ ಅವ್ರು ಸ್ಟಾರ್ಟ್ ಮಾಡಬಾರ್ದಿತ್ತಲ್ಲ, ಏನ್ ಮಾಡ್ಬೇಕ್ರ? ಇಲ್ಲ ಮೀಡಿಯಾದ ಎದುರುಗಡೆ ನೀವು ಕೇಳ್ರ ಹೆಂಗ ಅನಿಸ್ತೈತಿ? ನೀವು ಒಮ್ಮೆ ಅಷ್ಟಿದ್ರ ಈಗ ಅವ್ರು ಸ್ಟಾರ್ಟ್ ಮಾಡಬಾರ್ದಿತ್ತಲ್ಲ, ಏನ್ ಮಾಡ್ಬೇಕ್ರ? ಉದ್ಯೋಗ ಕೊಡ್ತೇವೆ. ನಮ್ ರೈತರು ಏನಂತಾರ, ನಾವ್ ಇದ್ರಾಗ ನೆಮ್ಮದಿ ಐತಿ, ನಮ್ ಜೀವನ ಯಾವ ಉದ್ಯೋಗ ಬೇಡ, ನಾವ್ ಇದ್ರ ತರಕಾರಿ ಬೆಳಿತೇವಿ, ಹೆಸರು ಬೆಳಿತೇವಿ, ಉದ್ದು ಬೆಳಿತೇವಿ, ಇದ್ರಾಗ ಜೀವನ ಸುಖಕರವಾಗೈತಿ. ನಮ್ಮ ಜಮೀನ ಒಂದು ನಮ್ ಕೃಷಿ ಬೆಳೆ ಚಲೋತ್ನಿಗೆ ಸಾಕುವ, ನಮ್ಗೆ ಇದು ಬ್ಯಾಡ ಅಂತಾರ್ರಿ ಎಲ್ಲ. ಸ್ಮೆಲ್ಲಿಗೆ ಏನಮ್ಮ ಇದಕ್ಕೆ ಸ್ವಲ್ಪ ತ್ರಾಸ. ನಾನು ಹೊಲ ಮಾಡೇ ಬಂದಿದ್ದೇನೆ, ನಾನು ಟ್ರ್ಯಾಕ್ಟರ್ ಹೊಡಿತೀನಿ, ನಾನು ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೈತೆ. ನಮ್ಮ ಮನ್ಯಾಗ ಎಮ್ಮೆಗಳು ಕಟ್ಟಿ ನಾವು ಹೈನಾ ಮಾಡಿದವರು. ದುರ್ದೈವ ಇದು. ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವಿಲ್ಲಿ ಧರಣಿ ಕುಂತು, ನಾವೊಬ್ಬ ಹೆಣ್ಮಗಳು, ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು, ನನ್ನ ಸ್ವಭಾವ ನೋಡಿರ್ಬೋದು ತಂಗಿ. ಜನರಿಗೋಸ್ಕರ, ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ. ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದಂತ್ರ ಏನಿಲ್ಲ. ನಾನು ರೈತನ ಮಗಳನ್ನ, ರೈತನ ಹೇಳ್ತೇನೆ. ರೈತರ ಕಷ್ಟ ಸುಖ ಏನ, ಕಡ್ಲಿ ಹೆಂಗೆ ಬೆಳಿತಾವ, ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ, ನೀರು ಹೆಂಗೆ ಚಾಲೂ ಮಾಡ್ತೀರಿ, ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ. ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ್ಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವ, ಮತ್ತೆ ಬಟನ್ ಹಚ್ಚಾಕೆ ಬರಬೇಕು. ಎಲ್ಲ ಕಷ್ಟಗಳು ನನಗೂ ಬರ್ತದ. ಏನೋ ಒಂದು ಅನುಕೂಲ ಆಗಲಿ, ಎಲ್ಲರನ್ನೂ ಕರ್ಕೊಂಡು ಬೆಳೆಯೋಣ ಅಂಥೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ. ನಿಮ್ಗೆ ತಮ್ಮನೂ ಕಾಲು ಮುಗಿತಾನಂತ ನಾನು ಕಾಲು ಮುಗಿತೀನಿ. ಮಾಧ್ಯಮದ ಎದುರುಗಡೆ ಮಾತಾಡೋ ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಲಿ, ಇನ್ನುಳಿದಂತೆ ಬೇರೆ ಬೇರೆಯ ಸವಲತ್ತುಗಳನ್ನು ನಾವು 0% ಬಡ್ಡಿ ದರದಲ್ಲಿ ಪೈಪ್ಲೈನ್ಗೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ. ಎಲ್ಲ ರೀತಿಯಿಂದ ನಿಮಗೆ ಅನುಕೂಲ ಮಾಡ್ಲಿಕ್ಕೆ ಬಂದಿದ್ದೀವಿ, ಹೊರತಾಗಿ ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ನಿಮ್ಮನ್ನು ಕಾಲು ಮುಗಿದು ಕೇಳ್ತೀನಿ, ನಾ ಒಂದು ದೊಡ್ಡ ಮನಸ್ಸು ಮಾಡಿ ನಮಗಿದೊಂದು ಕಾರ್ಖಾನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ನಿಮ್ಮ ಸಹಕಾರವನ್ನು ನಾವು ದೇವರ ಸ್ವರೂಪದಲ್ಲಿ ನೋಡಿ ಬರುವಂಥ ದಿನಮಾನದಲ್ಲಿ ನಿಮಗೆ ಅನುಕೂಲ ಆಗೋ ಕೆಲಸ ಮಾಡ್ತೀವಿ, ನಿಮಗೆ ಅನಾನುಕೂಲ ಮಾಡೋದಿಲ್ಲ ಅಂತ ಒಂದು ಮನವಿ ಮಾಡ್ತೀವಿ. ಅಕ್ಕ